ಕುಂದೂರು ಮಠದ ಸೃಷ್ಟಿ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗಿ. ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿಯ ಇತಿಹಾಸ ಪ್ರಸಿದ್ಧ ಕುಂದೂರು ಮಠದ ಸೃಷ್ಟಿ ಸುಬ್ರಹ್ಮಣ್ಯೇಶ್ವರ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಬಹಳ ವೈಭವದಿಂದ ನೆರವೇರಿತು. ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಈ ವೇಳೆ ಹಾಸನ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಶಂಭುನಾಥ ಸ್ವಾಮೀಜಿ ಸೇರಿದಂತೆ ಗಣ್ಯರು ಹಾಗೂ ಸಾವಿರಾರು ಮಂದಿ ಭಕ್ತರು ಉಪಸ್ಥಿತರಿದ್ದರು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಥೋತ್ಸವ ಆದದ್ದನ್ನು ತನಗೂ ಕೂಡ ವೀಕ್ಷಣೆ ಮಾಡಿದ್ವಿ. ನಾಳೆ ರಂಗನಾಥ ಸ್ವಾಮಿಯ ರಥೋತ್ಸವ ಇರ್ತದೆ. ನಾಡಿದ್ದು ಬೆಂಜನ ಅವಭೃತ ಸ್ನಾನದ ಕಾರ್ಯಕ್ರಮ. ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ಬಂದಿರತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥದ್ದು. ಬದಲಾಗಿರ್ತಕ್ಕಂಥ ಆಧುನಿಕ ಕಾಲದಲ್ಲಿ ಆಧ್ಯಾತ್ಮಿಕತೆಯ ಬೇರುಗಳಿಲ್ಲ ಅಂತಂದರೆ ಯಾವ ಮರವೂ ಕೂಡ ಉಳಿಯೋದು ಇಲ್ಲ, ಸೊಗಸೋದು ಇಲ್ಲ. ಅದಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಬೆಳೆದ್ರೂ ಕೂಡ ನಾವು ಆಧ್ಯಾತ್ಮಿಕತೆ ಮತ್ತು ಧರ್ಮವನ್ನು ಆಚರಣೆಗಳನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹಣ್ಣು ಹಣ್ಣಾಗಿರಬೇಕು ಅಂತಂದರೆ ಹಣ್ಣಿಗೆ ವರಕವಚ ಇರ್ತದೆ. ವರಕವಚ ಇಲ್ಲ ಅಂತಂದರೆ ಹಣ್ಣು ಸೇಫ್ಟಿಯಾಗಿ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರತಿಯೊಂದು ತತ್ವಕ್ಕೂ ಕೂಡ ಆತ್ಮಸ್ವರೂಪದ ಅನುಸಂಧಾನಕ್ಕೂ ಆಚರಣೆಗಳು ಬಹು ಮುಖ್ಯವಾಗಿ ಇರ್ತದೆ. ಅದರ ಆಚರಣೆಯನ್ನು ಪ್ರಜ್ಞಾಪೂರ್ವಕವಾಗಿ ನಾವು ಮಾಡಿದ್ದೇ ಆದರೆ ಅದೇ ಆತ್ಮೋನ್ನತಿಗೂ ಕೂಡ ಕಾರಣ ಆಗುತ್ತೆ. ಅಂತಹದ್ದು